ಮಾಜಿ ಸಚಿವ ಎಚ್ಎಂ ರೇವಣ್ಣ ವಿರುದ್ಧ ಗಂಭೀರ ಆರೋಪವೊಂದು ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ನ ಮಹಿಳಾ ಕಾರ್ಯಕರ್ತೆ ಇಬ್ಬರು ಪೊಲೀಸ್ ಠಾಣೆ ಹಾಗೂ ಮಹಿಳಾ ಆಯೋಗಕ್ಕೆ ಎಚ್ಎಂ ರೇವಣ್ಣ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಆಗಿದ್ದೇನು ಎಲ್ಲವನ್ನೂ ಹೇಳ್ತೀವಿ ಈ ಸ್ಟೋರಿ. ಕಳಿಸಬೇಕಾಗುತ್ತೆ. ಓಕೆ ಒಂದು ನಿಮಿಷ, ಒಂದು ಸೆಕೆಂಡ್. ಇದು ನಾನು ಕಳಿಸ್ತೀನಿ ರಾಹುಲ್ ಗಾಂಧಿಗೆ ಎಕ್ಸ್ಪ್ಲೇನ್. ಎಚ್ಎಂ ರೇವಣ್ಣ ವಿರುದ್ಧ ಜಾತಿ ನಿಂದನೆ ಆರೋಪ. ಮಾಜಿ ಸಚಿವನ ವಿರುದ್ಧ ಕೈ ಕಾರ್ಯಕರ್ತೆ ದೂರು. ಕಾಂಗ್ರೆಸ್ನ ಮಾಜಿ ಸಚಿವ ಎಚ್ಎಂ ರೇವಣ್ಣ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಕಾಂಗ್ರೆಸ್ ಕಾರ್ಯಕರ್ತೆ ನಂದಿನಿ ನಾಗರಾಜ್ ಎಂಬುವರು ಎಚ್ಎಂ ರೇವಣ್ಣ ವಿರುದ್ಧ ಹೈಗ್ರೌಂಡ್ ಪೊಲೀಸ್ ಠಾಣೆ ಹಾಗೂ ಮಹಿಳಾ ಆಯೋಗಕ್ಕೆ ದೂರನ್ನು ನೀಡಿದ್ದಾರೆ. ಅಷ್ಟಕ್ಕೂ ನಂದಿನಿ ನಾಗರಾಜ್ ಮಾಡ್ತಿರುವ ಆರೋಪವೇನು ಅನ್ನೋದನ್ನ ನೋಡೋದಾದ್ರೆ, ಕೈ ಕಾರ್ಯಕರ್ತೆ ಆರೋಪವೇನು? ಎಚ್ಎಂ ರೇವಣ್ಣ ಜಾತಿ ನಿಂದನೆ ಮಾಡಿ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ. ನಿನ್ನೆ ಕುಮಾರಕೃಪದಲ್ಲಿ ಮಧ್ಯಾಹ್ನದ ವೇಳೆ ಈ ಘಟನೆ ನಡೆದಿದೆ. ನನ್ನ ಹೆಸರು ಬಳಸಿ ಎಚ್ಎಂ ರೇವಣ್ಣ ನಿಂದಿಸಿದ್ರು. ಅಲ್ಲದೆ ಬೆರಳು ತೋರಿಸಿ ಹಲ್ಲೆ ಮಾಡಿರುವುದಾಗಿ ನಂದಿನಿ ನಾಗರಾಜ್ ಆರೋಪವನ್ನ ಮಾಡಿದ್ದಾರೆ. ಆಮೇಲೆ ಬೆರಳು ತೋರಿಸಿ ನನಗೆ ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ಹಲ್ಲೆ ಮಾಡಿದ್ದಾರೆ. ನನ್ನ ಬೆರಳು ಹೆಬ್ಬೆರಳು ಇದಾಗಿದೆ, ನರ್ವ್ಸ್ ಕಟ್ ಆಗಿದೆ. ನಾನು 6 ವಾರ ಚಿಕಿತ್ಸೆ ತಗೊಳ್ಬೇಕು. ಮತ್ತೆ ನಾನು ಯಾವುದೇ ರೀತಿ ಬರೆಯೋಕ್ಕೂ ಆಗ್ತಾ ಇಲ್ಲ. ನಿನ್ನೆ 3:30 ಕುಮಾರಕೃಪಾ ಗೆಸ್ಟ್ ಹೌಸ್ ಅಲ್ಲಿ ನನ್ನ ಮೇಲೆ ಹಲ್ಲೆ ಮಾಡಿದ್ರು, ಮತ್ತೆ ಜಾತಿ ನಿಂದನೆ ಮಾಡಿದ್ರು, ಮತ್ತೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ರು. ಇವರು ಈ ತರ ಜಾತಿ ಬಗ್ಗೆ ಕಮ್ ಜಾತಿ ಅಂತ ಯೂಸ್ ಮಾಡಿದಾಗ ಹೇಳಿದೆ, ನಾನೇ ನಂದಿನಿ ನಾಗರಾಜು, ನೀವು ಈ ತರ ಯೂಸ್ ಮಾಡಿದಿರಲ್ಲ, ಈಗ ಬಂದಿದ್ದೀನಿ ಡೈರೆಕ್ಟ್ ಆಗಿ ಹೇಳಿ, ಜಾತಿ ಬಗ್ಗೆ ಈ ತರ ಎಲ್ಲ ಮಾತಾಡಬಾರ್ದು. ಒಂದು ಹೆಣ್ಮಗಳಿದ್ದೀನಿ, ನಾನು ಪಕ್ಷದಲ್ಲಿ ಕಾರ್ಯಕರ್ತೆ ಆಗಿ ವರ್ಕ್ ಮಾಡ್ತಾ ಇದ್ದೀನಿ, 18 ವರ್ಷದಿಂದ ನಾನು ಇದ್ದೀನಿ ಕಾಂಗ್ರೆಸ್ ಅಲ್ಲಿ, ಈ ತರ ಪದಗಳನ್ನ ಯೂಸ್ ಮಾಡಬೇಡಿ ಅಂತ ಕೇಳಿದಕ್ಕೆ ಆವಾಗ ನೇರವಾಗಿ ನಾನು ಅದೇ ಯೂಸ್ ಮಾಡ್ತೀನಿ ಅಂತ ಬಿಟ್ಟು ನನಗೆ ಹೊಡೆಯೋದಕ್ಕೆ ಆ ತರ ತಳ್ಳೋದಕ್ಕೆ ಎಲ್ಲ ನೋಡಿದಿರಲ್ಲ ವಿಡಿಯೋದಲ್ಲಿ ಟ್ರೈ ಮಾಡಿದ್ದಾರೆ. ಮತ್ತೆ ನನ್ನ ಬೆರಳನ್ನ ಟ್ವಿಸ್ಟ್ ಮಾಡಿದ್ದಾರೆ. ಇನ್ನು ಈ ಬಗ್ಗೆ ದೂರು ಪಡೆದ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ಡಿಸಿಪಿಗೆ ಕರೆ ಮಾಡಿ ಕೂಡಲೇ ಕ್ರಮ ಕೈಗೊಳ್ಳುವಂತೆ ಮನವಿಯನ್ನ ಮಾಡಿದ್ದಾರೆ. ಅವಾಚ್ಯ ಶಬ್ದ ಯೂಸ್ ಮಾಡಿದ್ದಾರೆ. ಆಮೇಲೆ ದಲಿತ ಮಹಿಳೆಯಾದ ನಾನು ನ್ಯಾಯಕ್ಕೆ ಬಂದಿದ್ದೇನೆ, ಹಲ್ಲೆ ಮಾಡಿದ್ದಾರೆ ನನ್ನ ಮೇಲೆ, ದೌರ್ಜನ್ಯ ಹಾಗೂ ಅವಾಚ್ಯ ಶಬ್ದಗಳನ್ನ ನಿಂದಿಸಿದ್ದಾರೆ ಅಂತೇಳಿ ನನಗೆ ನಂದಿನಿಯವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾನು ಇದನ್ನು ಖಂಡಿತವಾಗ್ಲೂ ಈಗಲೇ ನಮ್ಮ ಹೈಗ್ರೌಂಡ್ ಸ್ಟೇಷನ್ಗೆ ಬರುವಂತ ಡಿಸಿಪಿ ಅವರಿಗೆ ಲೆಟರ್ ಹಾಕ್ತೇನೆ, ಇದನ್ನು ತನಿಖೆ ಮಾಡಿ. ಸದ್ಯ ಎಚ್ಎಂ ರೇವಣ್ಣ ಬಂಧನಕ್ಕೆ ಕಾಂಗ್ರೆಸ್ ಕಾರ್ಯಕರ್ತೆ ಆಗ್ರಹಿಸಿದ್ದು, ಇವರನ್ನ ಕಾಂಗ್ರೆಸ್ ಪಕ್ಷದಿಂದ ವಜಾ ಮಾಡಬೇಕೆಂದು ನಂದಿನಿ ನಾಗರಾಜ್ ಒತ್ತಾಯಿಸಿದ್ದಾರೆ. ಅರವಿಂದ್ ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮಾಜಿ ಸಚಿವ ಎಚ್ಎಂ ರೇವಣ್ಣ ವಿರುದ್ಧ ಗಂಭೀರ ಆರೋಪವೊಂದು ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ನ ಮಹಿಳಾ ಕಾರ್ಯಕರ್ತೆ ಇಬ್ಬರು ಪೊಲೀಸ್ ಠಾಣೆ ಹಾಗೂ ಮಹಿಳಾ ಆಯೋಗಕ್ಕೆ ಎಚ್ಎಂ ರೇವಣ್ಣ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಆಗಿದ್ದೇನು ಎಲ್ಲವನ್ನೂ ಹೇಳ್ತೀವಿ ಈ ಸ್ಟೋರಿ. ಕಳಿಸಬೇಕಾಗುತ್ತೆ. ಓಕೆ ಒಂದು ನಿಮಿಷ, ಒಂದು ಸೆಕೆಂಡ್. ಇದು ನಾನು ಕಳಿಸ್ತೀನಿ ರಾಹುಲ್ ಗಾಂಧಿಗೆ ಎಕ್ಸ್ಪ್ಲೇನ್. ಎಚ್ಎಂ ರೇವಣ್ಣ ವಿರುದ್ಧ ಜಾತಿ ನಿಂದನೆ ಆರೋಪ. ಮಾಜಿ ಸಚಿವನ ವಿರುದ್ಧ ಕೈ ಕಾರ್ಯಕರ್ತೆ ದೂರು. ಕಾಂಗ್ರೆಸ್ನ ಮಾಜಿ ಸಚಿವ ಎಚ್ಎಂ ರೇವಣ್ಣ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಕಾಂಗ್ರೆಸ್ ಕಾರ್ಯಕರ್ತೆ ನಂದಿನಿ ನಾಗರಾಜ್ ಎಂಬುವರು ಎಚ್ಎಂ ರೇವಣ್ಣ ವಿರುದ್ಧ ಹೈಗ್ರೌಂಡ್ ಪೊಲೀಸ್ ಠಾಣೆ ಹಾಗೂ ಮಹಿಳಾ ಆಯೋಗಕ್ಕೆ ದೂರನ್ನು ನೀಡಿದ್ದಾರೆ. ಅಷ್ಟಕ್ಕೂ ನಂದಿನಿ ನಾಗರಾಜ್ ಮಾಡ್ತಿರುವ ಆರೋಪವೇನು ಅನ್ನೋದನ್ನ ನೋಡೋದಾದ್ರೆ, ಕೈ ಕಾರ್ಯಕರ್ತೆ ಆರೋಪವೇನು? ಎಚ್ಎಂ ರೇವಣ್ಣ ಜಾತಿ ನಿಂದನೆ ಮಾಡಿ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ. ನಿನ್ನೆ ಕುಮಾರಕೃಪದಲ್ಲಿ ಮಧ್ಯಾಹ್ನದ ವೇಳೆ ಈ ಘಟನೆ ನಡೆದಿದೆ. ನನ್ನ ಹೆಸರು ಬಳಸಿ ಎಚ್ಎಂ ರೇವಣ್ಣ ನಿಂದಿಸಿದ್ರು. ಅಲ್ಲದೆ ಬೆರಳು ತೋರಿಸಿ ಹಲ್ಲೆ ಮಾಡಿರುವುದಾಗಿ ನಂದಿನಿ ನಾಗರಾಜ್ ಆರೋಪವನ್ನ ಮಾಡಿದ್ದಾರೆ. ಆಮೇಲೆ ಬೆರಳು ತೋರಿಸಿ ನನಗೆ ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ಹಲ್ಲೆ ಮಾಡಿದ್ದಾರೆ. ನನ್ನ ಬೆರಳು ಹೆಬ್ಬೆರಳು ಇದಾಗಿದೆ, ನರ್ವ್ಸ್ ಕಟ್ ಆಗಿದೆ. ನಾನು 6 ವಾರ ಚಿಕಿತ್ಸೆ ತಗೊಳ್ಬೇಕು. ಮತ್ತೆ ನಾನು ಯಾವುದೇ ರೀತಿ ಬರೆಯೋಕ್ಕೂ ಆಗ್ತಾ ಇಲ್ಲ. ನಿನ್ನೆ 3:30 ಕುಮಾರಕೃಪಾ ಗೆಸ್ಟ್ ಹೌಸ್ ಅಲ್ಲಿ ನನ್ನ ಮೇಲೆ ಹಲ್ಲೆ ಮಾಡಿದ್ರು, ಮತ್ತೆ ಜಾತಿ ನಿಂದನೆ ಮಾಡಿದ್ರು, ಮತ್ತೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ರು. ಇವರು ಈ ತರ ಜಾತಿ ಬಗ್ಗೆ ಕಮ್ ಜಾತಿ ಅಂತ ಯೂಸ್ ಮಾಡಿದಾಗ ಹೇಳಿದೆ, ನಾನೇ ನಂದಿನಿ ನಾಗರಾಜು, ನೀವು ಈ ತರ ಯೂಸ್ ಮಾಡಿದಿರಲ್ಲ, ಈಗ ಬಂದಿದ್ದೀನಿ ಡೈರೆಕ್ಟ್ ಆಗಿ ಹೇಳಿ, ಜಾತಿ ಬಗ್ಗೆ ಈ ತರ ಎಲ್ಲ ಮಾತಾಡಬಾರ್ದು. ಒಂದು ಹೆಣ್ಮಗಳಿದ್ದೀನಿ, ನಾನು ಪಕ್ಷದಲ್ಲಿ ಕಾರ್ಯಕರ್ತೆ ಆಗಿ ವರ್ಕ್ ಮಾಡ್ತಾ ಇದ್ದೀನಿ, 18 ವರ್ಷದಿಂದ ನಾನು ಇದ್ದೀನಿ ಕಾಂಗ್ರೆಸ್ ಅಲ್ಲಿ, ಈ ತರ ಪದಗಳನ್ನ ಯೂಸ್ ಮಾಡಬೇಡಿ ಅಂತ ಕೇಳಿದಕ್ಕೆ ಆವಾಗ ನೇರವಾಗಿ ನಾನು ಅದೇ ಯೂಸ್ ಮಾಡ್ತೀನಿ ಅಂತ ಬಿಟ್ಟು ನನಗೆ ಹೊಡೆಯೋದಕ್ಕೆ ಆ ತರ ತಳ್ಳೋದಕ್ಕೆ ಎಲ್ಲ ನೋಡಿದಿರಲ್ಲ ವಿಡಿಯೋದಲ್ಲಿ ಟ್ರೈ ಮಾಡಿದ್ದಾರೆ. ಮತ್ತೆ ನನ್ನ ಬೆರಳನ್ನ ಟ್ವಿಸ್ಟ್ ಮಾಡಿದ್ದಾರೆ. ಇನ್ನು ಈ ಬಗ್ಗೆ ದೂರು ಪಡೆದ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ಡಿಸಿಪಿಗೆ ಕರೆ ಮಾಡಿ ಕೂಡಲೇ ಕ್ರಮ ಕೈಗೊಳ್ಳುವಂತೆ ಮನವಿಯನ್ನ ಮಾಡಿದ್ದಾರೆ. ಅವಾಚ್ಯ ಶಬ್ದ ಯೂಸ್ ಮಾಡಿದ್ದಾರೆ. ಆಮೇಲೆ ದಲಿತ ಮಹಿಳೆಯಾದ ನಾನು ನ್ಯಾಯಕ್ಕೆ ಬಂದಿದ್ದೇನೆ, ಹಲ್ಲೆ ಮಾಡಿದ್ದಾರೆ ನನ್ನ ಮೇಲೆ, ದೌರ್ಜನ್ಯ ಹಾಗೂ ಅವಾಚ್ಯ ಶಬ್ದಗಳನ್ನ ನಿಂದಿಸಿದ್ದಾರೆ ಅಂತೇಳಿ ನನಗೆ
ನಂದಿನಿಯವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾನು ಇದನ್ನು ಖಂಡಿತವಾಗ್ಲೂ ಈಗಲೇ ನಮ್ಮ ಹೈಗ್ರೌಂಡ್ ಸ್ಟೇಷನ್ಗೆ ಬರುವಂಥ DCP ಅವರಿಗೆ ಲೆಟರ್ ಹಾಕ್ತೇನೆ, ಇದನ್ನ ತನಿಖೆ ಮಾಡಿ. ಸದ್ಯ HM ರೇವಣ್ಣ ಬಂಧನಕ್ಕೆ ಕಾಂಗ್ರೆಸ್ ಕಾರ್ಯಕರ್ತೆ ಆಗ್ರಹಿಸಿದ್ದು, ಇವರನ್ನ ಕಾಂಗ್ರೆಸ್ ಪಕ್ಷದಿಂದ ವಜಾ ಮಾಡಬೇಕೆಂದು ನಂದಿನಿ ನಾಗರಾಜ್ ಒತ್ತಾಯಿಸಿದ್ದಾರೆ. ಅರವಿಂದ್ ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮಾಜಿ ಸಚಿವ HM ರೇವಣ್ಣ ವಿರುದ್ಧ ಗಂಭೀರ ಆರೋಪವೊಂದು ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ನ ಮಹಿಳಾ ಕಾರ್ಯಕರ್ತೆ ಇಬ್ಬರು ಪೊಲೀಸ್ ಠಾಣೆ ಹಾಗೂ ಮಹಿಳಾ ಆಯೋಗಕ್ಕೆ HM ರೇವಣ್ಣ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಆಗಿದ್ದೇನು ಎಲ್ಲವನ್ನೂ ಹೇಳ್ತೀವಿ ಈ ಸ್ಟೋರಿ. ಕಳಿಸಬೇಕಾಗುತ್ತೆ. ಓಕೆ ಒಂದು ನಿಮಿಷ, ಒಂದು ಸೆಕೆಂಡ್. ಇದು ನಾನು ಕಳಿಸ್ತೀನಿ ರಾಹುಲ್ ಗಾಂಧಿಗೆ ಎಕ್ಸ್ಪೆಕ್ಟ್. HM ರೇವಣ್ಣ ವಿರುದ್ಧ ಜಾತಿ ನಿಂದನೆ ಆರೋಪ. ಮಾಜಿ ಸಚಿವನ ವಿರುದ್ಧ ಕೈ ಕಾರ್ಯಕರ್ತೆ ದೂರು. ಕಾಂಗ್ರೆಸ್ನ ಮಾಜಿ ಸಚಿವ HM ರೇವಣ್ಣ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಕಾಂಗ್ರೆಸ್ ಕಾರ್ಯಕರ್ತೆ ನಂದಿನಿ ನಾಗರಾಜ್ ಎಂಬುವರು HM ರೇವಣ್ಣ ವಿರುದ್ಧ ಹೈಗ್ರೌಂಡ್ ಪೊಲೀಸ್ ಠಾಣೆ ಹಾಗೂ ಮಹಿಳಾ ಆಯೋಗಕ್ಕೆ ದೂರನ್ನು ನೀಡಿದ್ದಾರೆ. ಅಷ್ಟಕ್ಕೂ ನಂದಿನಿ ನಾಗರಾಜ್ ಮಾಡ್ತಿರುವ ಆರೋಪವೇನು ಅನ್ನೋದನ್ನ ನೋಡೋದಾದ್ರೆ, ಕೈ ಕಾರ್ಯಕರ್ತೆ ಆರೋಪವೇನು? HM ರೇವಣ್ಣ ಜಾತಿ ನಿಂದನೆ ಮಾಡಿ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ. ನಿನ್ನೆ ಕುಮಾರಕೃಪದಲ್ಲಿ ಮಧ್ಯಾಹ್ನದ ವೇಳೆ ಈ ಘಟನೆ ನಡೆದಿದೆ. ನನ್ನ ಹೆಸರು ಬಳಸಿ HM ರೇವಣ್ಣ ನಿಂದಿಸಿದ್ರು. ಅಲ್ಲದೆ ಬೆರಳು ತೋರಿಸಿ ಹಲ್ಲೆ ಮಾಡಿರುವುದಾಗಿ ನಂದಿನಿ ನಾಗರಾಜ್ ಆರೋಪವನ್ನ ಮಾಡಿದ್ದಾರೆ. ಆಮೇಲೆ ಬೆರಳು ತೋರಿಸಿ ನನಗೆ ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ಹಲ್ಲೆ ಮಾಡಿದ್ದಾರೆ. ನನ್ನ ಬೆರಳು ಹೆಬ್ಬೆರಳು ಇದಾಗಿದೆ, ನರ್ವ್ಸ್ ಕಟ್ ಆಗಿದೆ. ನಾನು 6 ವಾರ ಚಿಕಿತ್ಸೆ ತಗೊಳ್ಬೇಕು. ಮತ್ತೆ ನಾನು ಯಾವುದೇ ರೀತಿ ಬರೆಯೋಕ್ಕೂ ಆಗ್ತಾ ಇಲ್ಲ. ನಿನ್ನೆ 3:30 ಕುಮಾರಕೃಪಾ ಗೆಸ್ಟ್ ಹೌಸ್ ಅಲ್ಲಿ ನನ್ನ ಮೇಲೆ ಹಲ್ಲೆ ಮಾಡಿದ್ರು, ಮತ್ತೆ ಜಾತಿ ನಿಂದನೆ ಮಾಡಿದ್ರು, ಮತ್ತೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ರು. ಇವರು ಈ ತರ ಜಾತಿ ಬಗ್ಗೆ ಕಮ್ ಜಾತಿ ಅಂತ ಯೂಸ್ ಮಾಡಿದಾಗ ಹೇಳಿದೆ, ನಾನೇ ನಂದಿನಿ ನಾಗರಾಜ್, ನೀವು ಈ ತರ ಯೂಸ್ ಮಾಡಿದಿರಲ್ಲ, ಈಗ ಬಂದಿದ್ದೀನಿ ಡೈರೆಕ್ಟ್ ಆಗಿ ಹೇಳಿ, ಜಾತಿ ಬಗ್ಗೆ ಈ ತರ ಎಲ್ಲ ಮಾತಾಡಬಾರ್ದು. ಒಂದು ಹೆಣ್ಮಗಳಿದ್ದೀನಿ, ನಾನು ಪಕ್ಷದಲ್ಲಿ ಕಾರ್ಯಕರ್ತೆ ಆಗಿ ವರ್ಕ್ ಮಾಡ್ತಾ ಇದ್ದೀನಿ, 18 ವರ್ಷದಿಂದ ನಾನು ಇದ್ದೀನಿ ಕಾಂಗ್ರೆಸ್ ಅಲ್ಲಿ, ಈ ತರ ಪದಗಳನ್ನ ಯೂಸ್ ಮಾಡಬೇಡಿ ಅಂತ ಕೇಳಿದಕ್ಕೆ ಅವಾಗ ನೇರವಾಗಿ ನಾನು ಅದೇ ಯೂಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನನಗೆ ಹೊಡೆಯೋದಕ್ಕೆ ತಳ್ಳೋದಕ್ಕೆ ಎಲ್ಲ ನೋಡಿದಿರಲ್ಲ ವಿಡಿಯೋದಲ್ಲಿ ಟ್ರೈ ಮಾಡಿದ್ದಾರೆ. ಮತ್ತೆ ನನ್ನ ಬೆರಳನ್ನ ಟ್ವಿಸ್ಟ್ ಮಾಡಿದ್ದಾರೆ. ಇನ್ನು ಈ ಬಗ್ಗೆ ದೂರು ಪಡೆದ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ DCPಗೆ ಕರೆ ಮಾಡಿ ಕೂಡಲೇ ಕ್ರಮ ಕೈಗೊಳ್ಳುವಂತೆ ಮನವಿಯನ್ನ ಮಾಡಿದ್ದಾರೆ. ಅವಾಚ್ಯ ಶಬ್ದ ಯೂಸ್ ಮಾಡಿದ್ದಾರೆ. ಆಮೇಲೆ ದಲಿತ ಮಹಿಳೆಯಾದ ನಾನು ನ್ಯಾಯಕ್ಕೆ ಬಂದಿದ್ದೇನೆ, ಹಲ್ಲೆ ಮಾಡಿದ್ದಾರೆ ನನ್ನ ಮೇಲೆ, ದೌರ್ಜನ್ಯ ಹಾಗೂ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅಂತೇಳಿ ನನಗೆ ನಂದಿನಿಯವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾನು ಇದನ್ನು ಖಂಡಿತವಾಗ್ಲೂ ಈಗಲೇ ನಮ್ಮ ಹೈಗ್ರೌಂಡ್ ಸ್ಟೇಷನ್ಗೆ ಬರುವಂಥ DCP ಅವರಿಗೆ ಲೆಟರ್ ಹಾಕ್ತೇನೆ, ಇದನ್ನ ತನಿಖೆ ಮಾಡಿ. ಸದ್ಯ HM ರೇವಣ್ಣ ಬಂಧನಕ್ಕೆ ಕಾಂಗ್ರೆಸ್ ಕಾರ್ಯಕರ್ತೆ ಆಗ್ರಹಿಸಿದ್ದು, ಇವರನ್ನ ಕಾಂಗ್ರೆಸ್ ಪಕ್ಷದಿಂದ ವಜಾ ಮಾಡಬೇಕೆಂದು ನಂದಿನಿ ನಾಗರಾಜ್ ಒತ್ತಾಯಿಸಿದ್ದಾರೆ. ಅರವಿಂದ್ ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.